ನೆನೆದವರ ಮನದಲ್ಲಿ ಶ್ರೀಹರಿ. ಹಬ್ಬ ಸಖತ್ತಾಗಿದೆ ಗುರು ಪೋಸ್ಟರು ನೋಡ್ರಿ. ವ್ಯೂ ಪಾಯಿಂಟ್ ಇರೋದು ಇಲ್ಲೇನೆ, ಇದೇ ವ್ಯೂ ಪಾಯಿಂಟು. ರೋಡ್ ಮಾತ್ರ ಸೆಕ್ಸಿಯಾಗಿದೆ ಗುರು ನೋಡ್ರಿ. ಇದು ನಮ್ಮ ಚಿಲ್ಮೆ. ಇಲ್ಲಿ ಪೊಲೀಸವ್ರು ಇರೋರು. ತಲೆ ತಿಂತಾ ಇರ್ತದೆ. ಓ ಶಿಟ್ ನೋಡ್ರಿ, ಕರ್ವಲ್ಲಿ ಫುಲ್ಲು ಮರಳಿದೆ. ಕೋತಿಗಳು ನೋಡಿ ಹೆಂಗಿದ್ದಾವೆ, ಚೆನ್ನಾಗಿ ಸೈಕ್ಲಿಂಗ್ ಮಾಡ್ತಿದ್ದಾರೆ ನೋಡಿ. ನಮ್ಮ ಗಾಡಿನ ಆರಾಮಾಗಿ ಮಲಗಿಸ್ಬೋದು ಇಲ್ಲಿ. ಸೊ ದೇವರಾಯನದುರ್ಗದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಈ ಸ್ಪಾಟ್ನ ಎಕ್ಸ್ಪ್ಲೋರ್ ಮಾಡ್ಬೋದು ನೋಡ್ರಿ. ತುಂಬ ಆಕ್ಸಿಡೆಂಟ್ಸ್ಗಳಾಗಿದ್ದಾವೆ ಇಲ್ಲಿ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ದೇವರಾಯನದುರ್ಗಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ನಿಮ್ಮ ರೈಟಿಗೆ ಕಾಣಿಸೋದೇ ಸಿದ್ಧಗಂಗಾ ಮಠ. ಅದಾದಮೇಲೆ ಒಂದು ಊರು ಬರುತ್ತೆ, ಊರಿಂದ ಹಂಗೆ ಹೋಗಬೇಕು. ಇನ್ನೂ ಇಲ್ಲಿಂದ ಒಂದು 14 ಕಿಲೋಮೀಟ್ರ್ ಇದೆ. ನಾನು ಆನ್ ದ ವೇ ಬರಬೇಕಾದ್ರೆ ಕ್ಯಾಮ್ರಾ ಹಾಕ್ಕೊಂಡಿಲ್ಲ, ಏನಕ್ಕಂದರೆ ಇವತ್ತು ಕ್ರಿಸ್ಮಸ್ಸು, ಥರ್ಸ್ಡೇ, ನಾಳೆ ಫ್ರೈಡೇ. ಜನ ಫ್ರೈಡೇ ರಜಾ ಹಾಕ್ಕೊಂಡು ಫುಲ್ಲು ಲಾಂಗ್ ವೀಕೆಂಡ್ ಮಾಡ್ಕೊಂಡು ಎಲ್ಲ ಊರಿಗೆ ಹೋಗ್ತವ್ರೆ. ಹೆವಿ ಟ್ರಾಫಿಕ್ ಜಾಮು, ಫುಲ್ಲು ಫಾಗು, ಏನೂ ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನೇನು ಅಲ್ಲಿ ಕ್ಯಾಮ್ರಾ ಹಾಕ್ಕೊಂಡಿಲ್ಲ, ಏನಿಲ್ಲ ಹತ್ರ ಹೋದ್ಮೇಲೆ ಹಾಕೊಳ್ಳೋಣ ಅಂದ್ಕೊಂಡೆ. ಆ್ಯಕ್ಚುಲಾಗಿ ಸನ್ರೈಸ್ ನೋಡೋಣ ಅಂತ ಅಂದ್ಕೊಂಡಿದ್ದು. ಅವನ ಅಜ್ಜಿ ಅಲ್ಲೇ ಹೈವೇ ಮೇಲೆ ಸನ್ರೈಸ್ ಆಗೋಯ್ತು. ಈಗ ಸಮಯ ಆಗಿದೆ 8 ಗಂಟೆ ಬೆಳಿಗ್ಗೆ. ಈ ದೇವರಾಯನದುರ್ಗದ್ದು ಬೆಟ್ಟದ ಮೇಲೆ ಫಾಗ್ ಇರುತ್ತೆ. ಆಮೇಲೆ ಇನ್ನೂ ಅಲ್ಲಿ ಅಲೋ ಮಾಡ್ತಿದ್ದಾರಾ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಅಲ್ಲಿ ಪೊಲೀಸವ್ರು ಇರ್ತಾರೆ. ಈ ಥರ ರೈಡ್ಸ್ಗಳಿಗೆ ಬರ್ತಾರೆ ಇಲ್ಲೆಲ್ಲ. ಸ್ವಲ್ಪ ನಾನು ಒಂದು 10 ಇಯರ್ಸ್ ಆಯ್ತು ಇಲ್ಲಿ ಬಂದು. ಇಲ್ಲಿಂದ ರೂಟೇ ಮಜಾ ಗುರು. ಸೊ ದೇವರಾಯನದುರ್ಗದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ, ನಿಮಗೆ 8 ದುರ್ಗಗಳಿದ್ದಾವೆ. ನೇಮ್ ಮಾಡಬೇಕಂದ್ರೆ ಚಿತ್ರದುರ್ಗ, ಆಮೇಲೆ ಇದು ದೇವರಾಯನದುರ್ಗ, ಸಾವನದುರ್ಗ, ದಂತಿದುರ್ಗ, ಹುಲಿಯೂರು ದುರ್ಗ, ಈ ಥರ ಆವಾಗ ರಾಜರುಗಳು ಕಟ್ಟಿಸಿದ್ದು ಒಂದು 8 ದುರ್ಗಗಳೇನೋ ಇವೆ. ಆ 8 ದುರ್ಗಗಳಲ್ಲಿ ದೇವರಾಯನದುರ್ಗ ಒಂದು. ನೀವು ನಂದಿ ಹಿಲ್ಸ್ಗೆ ಹೋಗಿ ಅಲ್ಲಿ ಜಾಮ್ ಆಗೋದು ಬದಲು ಈ ಸ್ಪಾಟ್ನ ಎಕ್ಸ್ಪ್ಲೋರ್ ಮಾಡ್ಬೋದು ನೋಡ್ರಿ. ಆಬ್ವಿಯಸ್ ಆಗಿ ಎಲ್ಲರೂ ಬಂದಿರ್ತಾರೆ ಇಲ್ಲಿಗೆ, ಬೆಂಗಳೂರು ಸೈಡ್ ಇರೋಲ್ಲ ನೋಡ್ರಿ. ಬೈಕರ್ಸ್ ಎಲ್ಲ ಆಗಲೇ ಬಂದು ವಾಪಸ್ ಹೋಗ್ತಾವ್ರೆ. ನಾವಿನ್ನು ಇವಾಗ ಹೋಗ್ತಾಯಿದ್ದೀವಿ. ಸೊ ನಿಮ್ಗೆ ಹೇಳೋದು ಮರ್ತೆ, ನನ್ನ ಜೊತೆ ನಮ್ಮ ಕುಚುಕು ದೋಸ್ತು ಶಿವನು ಬಂದಿದ್ದಾನೆ. ವಿಸ್ಟಾಮಲ್ಲಿದ್ದಾನೆ ನೋಡಿ. ವಿಸ್ಟಾಮ್ ಗೊತ್ತಲ್ಲ, ನಾನು ಲಾಸ್ಟ್ ಟೈಮ್ ಒಂದು ಚಿಕ್ಕಮಂಗ್ಳೂರಿಗೆ ಹೋದಾಗಿತ್ತು ನೋಡ್ರಿ. ನನಗೆ ಏನು ಕೇಳಲ್ಲ. ರೋಡ್ ಚೆನ್ನಾಗಿದೆ ಅಂತ ಹೇಳ್ತಾವನೆ. ರೋಡ್ ಮಾತ್ರ ಸಖತ್ತಾಗಿದೆ ಇಲ್ಲಿ. ಬಟ್ ಇಲ್ಲಿ ಹುಷಾರಾಗಿರಬೇಕು, ಏನಕ್ಕಂದರೆ ತುಂಬ ಆಕ್ಸಿಡೆಂಟ್ಸ್ಗಳಾಗಿರ್ತಾವೆ ಇಲ್ಲಿ. ಏನಕ್ಕೆ ರೋಡ್ ಚೆನ್ನಾಗಿದೆಯಲ್ಲ, ಹೊಡೆದಾಡ್ಬಿಡ್ತಾರೆ. ಓನ್ ಅಜ್ಜಿ, ನಾನು ಹೆಲ್ಮೆಟ್ಟು ಸ್ಟ್ರಾಪು ಬೇರೆ ಹಾಕ್ಕೊಂಡಿಲ್ಲ, ಮರ್ತು ಹೋಗ್ಬಿಟ್ಟಿದ್ದೀನಿ. ಕೋತಿಗಳು ನೋಡಿ ಹೆಂಗಿದ್ದಾವೆ. ಬಂದರೆ ನಾವು ಮುಂದೆ ಹೋಗೋಣ. ಚೆನ್ನಾಗಿ ಸೈಕ್ಲಿಂಗ್ ಮಾಡ್ತಿದ್ದಾರೆ ನೋಡಿ. ಸೊ ಇಲ್ಲಿ ಸೈಕ್ಲಿಂಗ್ ಮಾಡೋರು ತುಂಬ ಜನ ಬರ್ತಾರೆ. ನಮ್ಮ ಗಾಡಿನ ಆರಾಮಾಗಿ ಮಲಗಿಸ್ಬೋದು ಇಲ್ಲಿ. ಸಾಯ್ತ್ಯ ಮಗ್ನೆ. ಬಟ್ ಇಲ್ಲಿ ಹುಷಾರಾಗಿರ್ಬೇಕು. ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು ಆಟ ಆಡೋದಲ್ಲ.
ಆ ಕಡೆಯಿಂದನೇ ವೆಹಿಕಲ್ಸ್ ಬರ್ತಾ ಇರುತ್ತೆ. ಹೆವಿ ಕರುಸಿದೆ ಗುರು. ಅದು ಹೆಲ್ಮೆಟ್ ಸ್ಟ್ರ್ಯಾಪ್ ಹಾಕೊಂಬಿಡ ಅಂತೇಳಿರಿ. ಅದಿಲ್ಲ ಅಂದರೆ ಡಿಸ್ಟರ್ಬೆನ್ಸ್, ಅದೊಂಥರ ತಲೆ ತಿಂತಾ ಇರ್ತದೆ. ರೋಡ್ಸ್ ಎಲ್ಲ ಸಾಕಾಗಿದೆ ಗುರು. ಇಲ್ಲಿ ಜನ ಇಲ್ಲ ನೋಡ್ರಿ. ಇಲ್ಲಿಗೆ ಬರೋದು ಬೆರಳೆಣಿಕೆ ಎಷ್ಟು ಜನ ಗೊತ್ತಿರುತ್ತೆ, ಯಾರು ಬರೋಕ್ಕೆ ಹೋಗಲ್ಲ. ಓ ಶಿಟ್, ನೋಡ್ರಿ ಕರ್ವಲ್ಲಿ ಫುಲ್ಲು ಮರಳಿದೆ. ಅವಾಗ ಹೆವಿ ಜನ ಬರೋರು ಗುರು ಇಲ್ಲಿ. ಇಲ್ಲೇ ಇಷ್ಟು ಬಿಸಿಲಿದೆ, ಇನ್ಮೇಲೆ ಇನ್ನಂಗೆ ಇರುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಇದು ಬಂದ್ಬಿಟ್ಟು ಫಾರೆಸ್ಟ್ ಏರಿಯಾ. ಇದು ನಿಮ್ಗಲ್ಲಿ ಕಾಣಿಸುತ್ತೆ, ಬೋರ್ಡ್ಗಳೆಲ್ಲ ಹಾಕಿರ್ತಾರೆ ನೋಡ್ರಿ. ಇನ್ ಕೇಸ್ ಇಲ್ಲಿ ಬಂದರೆ ಇನ್ನೊಂದು ನಿಮ್ಗೆ ಗೊತ್ತಿಲ್ಲ ಅಂದರೆ, ನಾಮಚಿಲ್ಮೆ ಇರೋದಿಲ್ಲೇ. ಶ್ರೀರಾಮ ಅವರು ಬಾಣ ಹೊಡೆದಿರೋದು ಸೀತೆಗೆ. ಅವರು ನೀರು ಕುಡಿಯೋಕ್ಕೋಸ್ಕರ ಟ್ರಾವೆಲ್ ಮಾಡಬೇಕಾದ್ರೆ ಕಾಡಲ್ಲಿ ಬಾಣ ಹೊಡೆದಿರೋದು. ಆ ಬಾಣ ಬಂಡೆಯಿಂದ ನೀರು ಹಂಗೆ ಬರ್ತದೆ. ನಾನು ನಿಮ್ಗೆ ಹೇಳ್ದೆ ಗೊತ್ತಾ, ಮಾರ್ಕೋನಹಳ್ಳಿ ಡ್ಯಾಮ್ ಸೀರೀಸಲ್ಲಿ ನಾಮಚಿಲ್ಮೆಯಿಂದ ನೀರು ಬರೋದಿಲ್ಲ ಅಂತ. ನೋಡ್ರಿ, ಇಲ್ಲಿಂದನೇ ಅದು ನೀರು ಉಗಮ ಆಗೋದು. ನಿಧಾನವಾಗಿ ಚಳಿಸಿ. ಹೆವಿ ಕರ್ಸ್ ಇದೆಲ್ಲ, ವೆಹಿಕಲ್ಸ್ ಹೆಂಗೆ ಬರ್ತವೆ ಅಂತ ಗೊತ್ತಾಗಲ್ಲ. ನೋಡ್ರಿ ಹೆಂಗಿದೆ. ನೋಡ್ರಿ, ಇದು ನಾಮಚಿಲ್ಮೆ. ಯೂಶ್ವಲಾಗಿ ನಾನು ಬರಬೇಕಾದ್ರೆ, ಅವಾಗ ನಾನು ಹೇಳಿದ್ನಲ್ಲ ಒಂದು 10 ಇಯರ್ಸ್ ಮುಂಚೆ, ಇಲ್ಲಿ ಪೊಲೀಸವರು ಇರೋರು. ಒಂದು ಬ್ಯಾರಿಗೇಟ್ ಹಾಕ್ಕೊಂಡು ಪೊಲೀಸರು ಇರೋರು, ಯಾರನ್ನೂ ಅಲೋ ಮಾಡ್ತಾರಲ್ಲ. ನೋಡ್ರಿ, ಇದು ನಾಮಚಿಲ್ಮೆ. ಇಲ್ಲಿ ವೈಲ್ಡ್ ಅನಿಮಲ್ಸ್ ಎಲ್ಲ ಇದ್ದಾವೆ, ಜಿಂಕೆ ಎಲ್ಲ ಇದೆ. ಪಾರ್ಕ್ ಇದೆ ಆ್ಯಕ್ಚುಲಿ, ಅಲ್ಲಿ ಪ್ರಾಣಿಗಳೆಲ್ಲ ಇದ್ದಾವೆ. ಹಿಂಗೆ ನಾಮಚಿಲ್ಮೆಯಿಂದ ದೇವರಾಯನದುರ್ಗ 5 ಕಿಲೋಮೀಟ್ರು. ರೋಡ್ ಮಾತ್ರ ಸೆಕ್ಸಿಯಾಗಿದೆ ಗುರು. ಕೌಸಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಏನಕ್ಕಂದರೆ ಇಲ್ಲಿ ನೋಡ್ರಿ, ಕೌರಲ್ಲೆಲ್ಲ ಮರಳಿದ್ದಾವೆ. ನಾವು ಸುಮ್ಮನೆ ಮಲಗ್ಸೋಕ್ಕಾಗಲ್ಲ. ಯಾವ ಕಡೆ ಗುರು ದೇವರಾಯನದುರ್ಗ? ಈ ಕಡೆನೇ ಬಂದ್ರೆ ಅಜ್ಜಿ. ನೋಡ್ರಿ, ಬಿಸಿಲು ಜಾಸ್ತಿ ಆಗ್ಬಿಡಿ. ಇಲ್ಲಿ ಫಾಗು ಇರೋದು ಡೌಟು. ಮೇ ಬಿ ಹೋಗ್ತಾ ಹೋಗ್ತಾ ನೋಡೋಣ ಬಿಡ್ರಿ.
ಥರ ಎಲ್ಲ ರೋಡ್ ಇರಲಿಲ್ಲ ಗುರು ಅವಾಗ. ಸಿಮೆಂಟ್ ರೋಡು ಕುಣಿತೈತೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ದಾಟ್ಕೊಂಡು ಹೋದರೆ ಬೆಟ್ಟ. ಸನ್ರೈಸ್ ಎಲ್ಲ ಇಲ್ಲ ಗುರು, ಸನ್ರೈಸ್ ಎಲ್ಲ ಮಿಸ್ ಆಯಿತು. 6 ಗಂಟೆಗೆ ಬೆಂಗಳೂರು ಬಿಡ್ಬೇಕಂತ ಅಂದ್ಕೊಂಡಿದ್ದು 6:15 ಬಿಟ್ವಿ, ಅಲ್ಲೇ ಲೇಟು. ಅದಾದಮೇಲೆ ಹೆವಿ ಟ್ರಾಫಿಕ್ಕು. ಫಾಗ್, ಆಮೇಲೆ ರೋಡ್ ಫುಲ್ಲು ಫಾಗು. ಎಲ್ಲಿ ನೋಡಬೇಕು ಅಂದ್ಕೊಂಡಿದ್ದು ಫಾಗ್ನ ಅಲ್ಲೇ ನೋಡ್ಬಿಟ್ವಿ. ವೆಹಿಕಲ್ಸ್ ಮೂವ್ ಆಗ್ತಿಲ್ಲ ಫಾಗ್ಗೆ, ಹೆವಿ ವೆಹಿಕಲ್ಸ್ ಇದ್ದಾವೆ. ಬಾಯ್ಸ್ ಎಲ್ಲ ಹೋಗ್ತಾ ಅವ್ರು ಆಗಲೇ. ನೋಡ್ರಿ, ವ್ಯೂ ಪಾಯಿಂಟ್ ಇರೋದು ಇಲ್ಲೇನೆ, ಇದೇ ವ್ಯೂ ಪಾಯಿಂಟು. ನಿಂತ್ಕೊಂಡ್ರೆ ಸಾಕಾದಾಗ ಕಾಣಿಸುತ್ತೆ. ನೆನೆದವರ ಮನದಲ್ಲಿ ಶ್ರೀಹರಿ. ಹಬ್ಬ ಸಾಕಾಗಿದೆ ಗುರು ಪೋಸ್ಟರು. ಓಕೆ, ಲೆಫ್ಟ್ ಅನ್ಸುತ್ತಿದ್ದು. ಹಾಂ, ಲೆಫ್ಟೇ. ಫೋಟೋಶೂಟ್ಗೆಲ್ಲ ಬೆಂಕಿ ಸ್ಪಾಟ್ ಇದು. ಈಗ ಪ್ರೀ ವೆಡ್ಡಿಂಗು ಮತ್ತು ಈಗೇನೋ ಈಗ ನಾರ್ಮಲ್ ಫೋಟೋಶೂಟ್ಸ್ ಎಲ್ಲ ಮಾಡಿಸ್ತೀನಿ ಅಂತಂದರೆ ಸಕ್ಕತ್ ಸ್ಪಾಟ್ ನೋಡ್ರಿ ಇದು. ಬಟ್ ಇನ್ನೊಂದು